ಹಾಯ್ ಫ್ರೆಂಡ್ಸ್, ನಮಸ್ತೆ. ಕಡ್ಡಾಯ ಕನ್ನಡಕ್ಕೆ ಇನ್ನೊಂದು ಕ್ವಶನ್ ಪೇಪರನ್ನು ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ. ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ. ಫ್ರೀ ಶಿಪ್ಪಿಂಗ್ ಇರುತ್ತೆ. ಓಕೆ, ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ಹೋಗಿ ಬೇಕಾದರೆ ಜಾಯ್ನ್ ಆಗ್ಬೋದು ನೀವು. ಓಕೆನಾ? ಇಲ್ಲಿ ನೋಡಿ, ಅಲ್ಲೂ ಕೂಡ ಇಂಪಾರ್ಟೆಂಟ್ ನಿಮಗೇನಾದರೂ ಇದ್ದರೆ ಅದರಲ್ಲಿ ಸೆಂಡ್ ಮಾಡ್ತಾ ಇರ್ತೀವಿ. ಓಕೆ, ಆ ಗ್ರೂಪಲ್ಲಿ. ಇಲ್ಲಿ ಕರ್ನಾಟಕದ ಕುಲಪುರೋಹಿತ ಅಂತ ಯಾರು ಅಂತ ಕೇಳಿದರೆ, ಆಲೂರು ವೆಂಕಟರಾಯರು ಕರ್ನಾಟಕದ ಕುಲಪುರೋಹಿತರಾಗಿರ್ತಾರೆ. ಇನ್ನು ಕರ್ನಾಟಕದ ಗಾಂಧಿ ಯಾರು ಅಂತ ಕೇಳಿದರೆ ಹರ್ಡೇಕರ್ ಮಂಜಪ್ಪ. ಕರ್ನಾಟಕದ ಗಾಂಧಿ ಬಂದುಬಿಟ್ಟು ಹರ್ಡೇಕರ್ ಮಂಜಪ್ಪ ಆಗಿರ್ತಾರೆ. ಇನ್ನು ಕರ್ನಾಟಕದ ಕೇಸರಿ ಯಾರು ಅಂತ ಹೇಳಿದರೆ ಗಂಗಾಧರರಾವ್ ದೇಶಪಾಂಡೆ. ಕರ್ನಾಟಕದ ಕೇಸರಿ ಗಂಗಾಧರರಾವ್ ದೇಶಪಾಂಡೆ ಆಗಿರ್ತಾರೆ. ಇನ್ನು ಕನ್ನಡದ ಕಣ್ವ BM ಶ್ರೀಕಂಠಯ್ಯ. ಇದಂತೂ ಒಂದು 3-4 ಸಲ ಕ್ವಶನ್ನು ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು. ನೆಕ್ಸ್ಟ್ ನೋಡೋಣ. 2ನೇ ಕ್ವಶನ್ ಬಂದುಬಿಟ್ಟು ಗುಂಪಿನಲ್ಲಿರುವ ಸಂಸ್ಕೃತ ಪದ ಯಾವುದು ಅಂತ ಕೇಳಿದರೆ ಇಲ್ಲಿ ಅನ್ನ ಅನ್ನೋದು ಸಂಸ್ಕೃತ ಪದ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಆಲ್ಮಾರ, ಆಯ, ಅನನಸ್, ಚಾವಿ ಈ ಪದಗಳು ಯಾವ ಭಾಷೆಯಿಂದ ಒದಗಿ ಬಂದಿವೆ ಅಂತ ಇದೆ. ಸೊ ಇವೆಲ್ಲವೂ ಕೂಡ ಪೋರ್ಚುಗೀಸ್. ಓಕೆ, ಪಾರ್ಸಿ ಎಲ್ಲ, ಅರಬ್ಬಿ ಎಲ್ಲ, ಹಿಂದಿ ಎಲ್ಲ ಪೋರ್ಚುಗೀಸ್ ಭಾಷೆಯಿಂದ ಬಂದಿವೆ. ಓಕೆನಾ? ಇಲ್ಲಿ ಸರಿ ಉತ್ತರವನ್ನು ಬರೀರಿ ಅಂತ ಹೇಳಿದ್ದಾರೆ. ಓಕೆ, ಸೊ ಸರಿ ಉತ್ತರ ಇದೇನು ನಿಮಗೆ ಅವಶ್ಯಕತೆ ಇಲ್ಲ. ಸೌಂಡನ್ನು ಕೊಟ್ಟಿದ್ದಾರೆ ಅಷ್ಟೇ, ಯಾವ ರೀತಿ ಅವು ಸೌಂಡ್ ಮಾಡ್ತವೆ ಅಂತ ಹೇಳಿ. ಇನ್ನು H+ ಅಂತ ಅಜಂತ. 5th ಕ್ವಶನ್ ಬಂದುಬಿಟ್ಟು ಇದು ಯಾವ ಸಂಧಿ ಅಂತ ಕೇಳಿದರೆ ಇದು ಬಂದುಬಿಟ್ಟು ಜಸ್ತ್ವ ಸಂಧಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ನ ನಾವು ನೋಡ್ತಾ ಹೋಗೋಣ. ಇದರಲ್ಲಿರುವ ಅನ್ವರ್ಥ ನಾಮ ಯಾವುದು ಅಂತ ಕೇಳಿದರೆ ಸೊ ಯೋಗಿ ಅನ್ನೋದು ಅನ್ವರ್ಥ ನಾಮ ಆಗುತ್ತೆ. ಯಾವುದು? ಯೋಗಿ ಅನ್ನೋದು ಅನ್ವರ್ಥ ನಾಮ ಆಗಿರುತ್ತೆ. ಸೊ ಈ ಪದಗಳಲ್ಲಿ ಪರಿಮಾಣ ವಾಚಕಕ್ಕೆ ಸರಿಯಾದ ಪದ ಗುರುತಿಸಿ ಅಂತ ಇದೆ. ಇಲ್ಲಿ ಪರಿಮಾಣ ವಾಚಕ ಯಾವುದಪ್ಪ ಅಂದರೆ ದೂರ, ಇನಿತು, ಎತ್ತರ, ಸಾಧ್ಯ ಅಂತ ಇದೆ. ಇಲ್ಲಿ ಇನಿತು ಅನ್ನೋದು ಏನಾಗುತ್ತೆ? ಪರಿಮಾಣ ವಾಚಕ ಆಗುತ್ತೆ. ಓಕೆನಾ? ಇನ್ನು ಈ ಪದಗಳು ಎಂತಹ ಅವ್ಯಯಗಳೆಂದು ಗುರುತಿಸಿ ಅಂತ ಕೇಳಿದರೆ ದಬ ದಬ ಪಟ ಪಟ ಅನುಕರಣವಯ್ಯ. ಅಂದರೆ ಸೌಂಡ್ ಆಗ್ತಿದೆ ನೋಡಿ, ದಬ ದಬ ಅಂತ ಮಳೆ ಬಂತು ಅಂತ ಹೇಳ್ತಿರ್ತಾನೆ. ಸೊ ಯಾವುದೆಲ್ಲ ಸೌಂಡು ಅಂದರೆ ಶಬ್ದವನ್ನು ತೋರಿಸುತ್ತೆ ಇಲ್ಲಿ. ಹಾಗಾಗಿ ದಬ ದಬ ಪಟ ಪಟ ಎನ್ನುವುದು ಅನುಕರಣವಯವಾಗುತ್ತೆ. 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಯಾವುದೇ ಉಪಮಾಲಂಕಾರ ಅಥವಾ ರೂಪಾಲಂಕಾರ ಅಂತ ಕೇಳಿದರೆ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಅಥವಾ ರೂಪಾಲಂಕಾರಕ್ಕೆ ಅಂತ ಕೇಳಿದರೆ ಉಪಮಾನ, ಉಪಮೇಯ 2 ಒಂದೇ. ಓಕೆನಾ? ಆಪ್ಷನ್ ಬಂದುಬಿಟ್ಟು ಉಪಮಾನ, ಉಪಮೇಯ 2 ಒಂದೇ. ಓಕೆ, ಇನ್ನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ ಅಂತ ಕೇಳಿದರೆ ಸಡಿಲಿನ ವಿರುದ್ಧ ಪದ ಯಾವುದು ಅಂದರೆ ಇದು ತುಂಬ ಈಸಿ ಇರ್ತಕ್ಕಂಥದ್ದು, ಹಾಗಾಗಿ ಇದೆಲ್ರಿಗೂ ಗೊತ್ತಿದೆ, ಬಿಗಿ ಅಂತ. ಇನ್ನು ನಿಯಮಿತ ಪದದ ವಿರುದ್ಧ ಪದ ಬಂದುಬಿಟ್ಟು ನಿಯಮಿತ, ಅನಿಯಮಿತ. ಓಕೆನಾ? ನಿಯಮಿತ, ಅನಿಯಮಿತ. ಓಕೆ, ಅಕ್ಕನೂ ಅಂತ ಇದೆ. ಓಕೆ, ಇಲ್ಲಿ ಅಕ್ಕನೂ ಅಂತ ಇದೆ. ಸೊ ಇದು ಯಾವ ವಿಭಕ್ತಿ ಅಂತ ಇದೆ? ಪ್ರಥಮ ಅಕ್ಕನೂ ಬರುತ್ತೆ, ಹಾಗಾಗಿ ಇದು ಪ್ರಥಮ ವಿಭಕ್ತಿ ಆಗುತ್ತೆ. ದ್ವಿತೀಯ ಅನ್ನು, ತೃತೀಯ ಇಂದ, ಪಂಚಮಿ ದೆಸೆಯಿಂದ ಆಗುತ್ತೆ. ಓಕೆನಾ? ಇನ್ನು ಸರಿಯಾದ ವಾಕ್ಯವನ್ನು ಗುರುತಿಸಿ ಅಂತ ಇದೆ. ಓಕೆ, ಸರಿಯಾದ ವಾಕ್ಯ ಬಂದುಬಿಟ್ಟು ಆಪ್ಷನ್ 1 ಏನಿದೆನೋ ಅದು ನನ್ನ ಬದುಕು ಯಾರೊಬ್ಬರಿಗೂ ಅನುಕರಣೆಗೆ ಯೋಗ್ಯವಾದ ಮಾದರಿಯಾಗುತ್ತದೆಂಬ ಭ್ರಮೆ ನನಗಿಲ್ಲ. ಅಬ್ದುಲ್ ಕಲಾಂ ಅಂತ ಹೇಳಿದ್ದಾರೆ. ಸೊ ಇವರು ಅಬ್ದುಲ್ ಕಲಾಂ ಹೇಳಿರ್ತಕ್ಕಂಥ ವಾಕ್ಯ. ಬಿಳಿದರ ಭಾವ ಬಿಳುಪು, ಹಿರಿದರ ಭಾವ ಹಿರಿಮೆ. ಇದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತದ್ದಿತಾಂತ ಭಾವನಾಮಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಭಾವನಾಮಗಳು. ಓಕೆ, ಬಿಳಿಯದರ ಭಾವ ಬಿಳುಪು. ಓಕೆ, ಬಿಳುಪು ಅಂದರೆ ಭಾವನಾಮ ಅಂದರೆ ಕ್ವಾಲಿಟಿ, ಆ ಥರ ಕ್ವಾಲಿಟಿ, ಕ್ವಾಂಟಿಟಿ. ಇದು ಹಿರಿಯದರ ಭಾವ ಹಿರಿಮೆ, ಇದು ಕೂಡ. ಓಕೆನಾ? ಸೊ ಇಲ್ಲಿ ತದ್ದಿತಾಂತ ಭಾವನಾಮ ಆಗಿರುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. 15ನೇ ಕ್ವಶನ್ ಬಂದುಬಿಟ್ಟು ನಾನು, ನಾವು ಉತ್ತಮ ಪುರುಷ ಸರ್ವನಾಮಗಳು. ನೀನು, ನೀವು ಯಾವುದು ಅಂತ. ಉತ್ತಮ ಪುರುಷ ಅಂದರೆ ಫಸ್ಟ್ ಪರ್ಸನ್ನು. ಓಕೆ, ನೀನು, ನೀವು ಎಂಬುದು ಯಾವುದು ಅಂದರೆ ಓಕೆ, ಇಲ್ಲಿ ನೋಡಿ ಕನ್ನಡ, ಇಂಗ್ಲೀಷ್ ಆದರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳ್ಬಿಡ್ಬೋದು. ಓಕೆ, ಕನ್ನಡ ಇದು ಟಫ್ ಐತಿ. ಓಕೆ, ಪ್ರಥಮ ಪುರುಷ ಅಲ್ಲ ಮಧ್ಯಮ ಪುರುಷ ಸರ್ವನಾಮ. ಓಕೆ,
ಮಧ್ಯಮ ಪುರುಷ ಸರ್ವನಾಮ ಆಗುತ್ತೆ. ನಾನು, ನೀವು, ನೀನು ಸೆಕೆಂಡ್ ಪರ್ಸನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಮಧ್ಯಮ ಪುರುಷ ಅಂತ ಹೇಳ್ತೀವಿ. ನಾನು, ನಾವು ಇಲ್ಲಿ ಪುರುಷ, ಉತ್ತಮ ಪುರುಷ ಸರ್ವನಾಮ. ಓಕೆನಾ. ಉತ್ತಮ ಪುರುಷ ಅಂದರೆ ಫಸ್ಟ್ ಪರ್ಸನ್ ಆಗಿರುತ್ತೆ. ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು. ಈ ವಾಕ್ಯದಲ್ಲಿ ಕಟ್ಟು ಎಂಬುದು ಧಾತು ಪದ ಆಗಿರುತ್ತೆ. ಕಟ್ಟು ಎಂಬುದೇನು ಧಾತು ಪದವಾಗಿರುತ್ತೆ. ಓಕೆ. ಪ್ರಯತ್ನಿಸಿದನು ಎಂಬುದರ ನಿಷೇಧಾರ್ಥಕ ಪದ ಕೇಳಿದರೆ ಪ್ರಯತ್ನಿಸನು. ಓಕೆ. ನೆಗೆಟಿವಿಟಿಯನ್ನು ತೋರಿಸ್ಬೇಕು. ಪ್ರಯತ್ನಿಸನು ಆಗುತ್ತೆ. ಅಲ್ಲಿ ಪ್ರಯತ್ನಿಸುವುದಿಲ್ಲ, ಪ್ರಯತ್ನಿಸನು. ಓಕೆ. ಮತ್ತು ಪ್ರಯತ್ನಿಸಲಿಲ್ಲ ಅಂತ ನಿಷೇಧಾರ್ಥಕ ರೂಪ ಪ್ರಯತ್ನಿಸನು ಅಂತ ಹೇಳ್ಬೋದು. ಗವಿಯಲ್ಲಿ ಕೂತರೆ ಗಾದೆಯ ಮುಂದಿನ ಪದಗುಚ್ಛ ಯಾವುದು ಅಂತ ಕೇಳಿದರೆ ಗವಿಯಲ್ಲಿ ಕೂತರೆ ಕತ್ತಲು ಓದೀತೆ. ಇಲ್ಲಿ ಸಂಜೆ ಓದಿತೆ, ಮುಂಜಾನೆ ಓದಿತೆ, ಬೆಳಕು ಓದಿತೆ ಅಂತ ಹೇಳಿದರೆ, ಹಾಗಾಗಿ ಇಲ್ಲಿ ಗವಿಯಲ್ಲಿ ಕೂತರೆ ಕತ್ತಲು ಓದಿತೆ ಗಾದೆಯ ಪದಗುಚ್ಛ. ದುಬಾರಿ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ ದುಬಾರಿಗೆ ಇಲ್ಲಿ ತುಟ್ಟಿ ಅನ್ನೋದು ಸಮಾನಾರ್ಥಕ ಪದವಾಗಿರುತ್ತೆ. ಇನ್ನು ರಾಮಬಾಣ ನುಡಿಗಟ್ಟಿನ ಅರ್ಥ ಕೇಳಿದರೆ ರಾಮಬಾಣ ಅಂದರೆ ಅತ್ಯಂತ ಪರಿಣಾಮಕಾರಿಯಾಗಿರತಕ್ಕಂಥದ್ದನ್ನ ನಾವು ರಾಮಬಾಣ ಅಂತ ಹೇಳ್ತೀವಿ. ಶತಾಯಗತಾಯ ನುಡಿಗಟ್ಟಿನ ಅರ್ಥ ಅಂತ ಕೇಳಿದರೆ ಅಂದರೆ ಶತಾಯಗತಾಯ ಅಂದರೆ ಎಲ್ರಿಗೂ ಗೊತ್ತಿದೆ, 100 ದಾರಿ ಅಂತ ಇದೆ, 100 ಇತಿಹಾಸ. ಇದನ್ನು ನಾವು ಆರಾಮಾಗಿ ಡಿಲೀಟ್ ಮಾಡ್ಬೋದು. ಓಕೆನಾ. ಏನಾದರೂ ಸರಿ ಛಲ ಬಿಡದೆ ಮಾಡುವಂಥ ಇದೆ. ಇನ್ನು ಶತಕ ಇತಿಹಾಸನೂ ಕೂಡ ಡಿಲೀಟ್ ಮಾಡ್ಬೋದು. ಹಂಗಾದರೆ 100 ದಾರಿ ಮತ್ತು ಏನಾದರೂ ಸರಿ ಛಲ ಬಿಡದೆ ಮಾಡುವಂಥದ್ದು, ಇವು ಎರಡರಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಶತಾಯಗತಾಯ ಪ್ರಯತ್ನ ಮಾಡು ಅಂದಾಗ ಸೊ ಆಪ್ಷನ್ 3 ಅನ್ನೋದು ರೈಟ್ ಆಗುತ್ತೆ. ಸರಿಯಾದ ಪದವನ್ನು ಗುರುತಿಸಿ. 22ನೇದು ಇದಕ್ಕೆ ಹರ್ಷವರ್ಧನ. ಇದು ನಿಮ್ಮ ವ್ಯಕ್ಯಾಬ್ಯುಲರಿ ಅಂದರೆ ನಿಮ್ಮದು ರೈಟಿಂಗ್ ಸ್ಕಿಲ್ ಯಾವ ಥರ ಇರುತ್ತೆ, ಹೇಗೆ ಕನ್ನಡವನ್ನು ಚೆನ್ನಾಗಿ ಕಲ್ತಿದ್ದೀರಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿಯಾದ ಪದವನ್ನು ಗುರುತಿಸಿ ಇದೆ. ಇಲ್ಲಿ ಅಲ್ಪಸಂಖ್ಯಾತರು, ಇದು ಕೂಡ ದೀರ್ಘ ಒತ್ತು ಎಲ್ಲವೂ ನೋಡಿಕೊಂಡು ನೀವು ಸರಿಯಾದ ಪದವನ್ನು ಗುರುತಿಸಬೇಕು. ಓಕೆ. ಆರಾಮಾಗಿ ಇದು ತುಂಬ ಈಸಿಯಾಗಿ ನಾವು ಬೇಗ ಮಾರ್ಕ್ಸನ್ನು ಪಡ್ಕೋಬೋದು ಇವೆರಡರಲ್ಲಿ. ಇನ್ನು ಕುಪ್ಪಸ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದರೆ ಕುಪ್ಪಸ ಪದದ ತತ್ಸಮ ಕೇಳಿದರೆ ಇಲ್ಲಿ ಕೂರ್ಪಸ ಆಗುತ್ತೆ. ಓಕೆನಾ. ಕೂರ್ಪಸ ಆಪ್ಷನ್ 3 ಏನಿದೆಯಾ ಅದಾಗುತ್ತೆ. ಇಲ್ಲಿ ಕಪ್ಪಸ ಅಂತ ಕೊಟ್ಟಾರೆ, ಕೊಪ್ಪಸ ಅಂತ ಕೊಟ್ಟಾರೆ, ಕಪೋಸು ಅಂತ ಕೊಟ್ಟಾರೆ, ಕೂರ್ಪಸ, ಕುಪ್ಪಸ, ಕೂರ್ಪಸ. ಇನ್ನು ಪ್ರಮಾಣ ಪದದ ತದ್ಭವ ರೂಪ ಅಂತ ಕೇಳಿದರೆ ಪ್ರಮಾಣ ಅಂದರೆ ಪರಿಮಾಣನ, ಪರಿಣಾಮನ, ಪರಮಾಣನ. ಓಕೆ. ಅವಣು, ಪ್ರಮಾಣ ಅವಣು. ಓಕೆನಾ. ಪ್ರಮಾಣ ಅವಣು. ಇನ್ನು ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲನೆಯ ಅಚ್ಚ ಕನ್ನಡ ದೊರೆಗಳು ಯಾರು ಅಂತ ಕೇಳಿದರೆ ಸೊ ಯಾರಪ್ಪ ಅಂದರೆ ಕರ್ನಾಟಕವನ್ನು ಆಳಿದಂತಹ ಮೊಟ್ಟ ಮೊದಲನೇ ಅಚ್ಚ ಕನ್ನಡ ದೊರೆಗಳು ಕದಂಬರಾಗಿರ್ತಾರೆ. ಇನ್ನು ಮುದ್ದಣ್ಣನ ನಿಜ ನಾಮಧೇಯ ಏನು ಅಂತ ಕೇಳಿದರೆ ನಂದಳಿಕೆ ಲಕ್ಷ್ಮೀನಾರಾಯಣ ಆಗಿರುತ್ತೆ. ಇನ್ನು ಕರ್ನಾಟಕ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ ಕೃತಿಯನ್ನು ರಚಿಸಿರ್ತಾರೆ. ಇನ್ನು ಸಾಹಸ ಭೀಮ ವಿಜಯವನ್ನು ರಚಿಸಿದವರು ಸಾಹಸ ಭೀಮ ರನ್ನ ಆಗಿರ್ತಾರೆ. ಇನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಈ ಕವಿಯನ್ನು ಕರೆಯುತ್ತಾರೆ. ಯಾರನ್ನ? ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಕರೀತಾರೆ. ಇದು ಕೇಳಿ ನೋಡಿ, ಈ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಕ್ವಶನ್ ತುಂಬ ಸಲ ರಿಪೀಟ್ ಆಗಿದೆ. ಇನ್ನು ಸಾಹಸ ವಿಜಯ ಅದನ್ನು ಬರೆದಿರ್ತಕ್ಕಂಥವ್ರು ರತ್ನ, ಅದು ಕೂಡ ತುಂಬ ರಿಪೀಟ್ ಆಗಿದೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ಒಂದು 5 ಸತಿ ಓದಿ ನೆನಪಾಗುತ್ತೆ. ಇನ್ನು ಬಣ್ಣದ ತಗಡಿನ ತುತ್ತೂರಿ. ಓಕೆ. ಕಾಸಿಗೆ ಕೊಂಡನು ಕಸ್ತೂರಿ. ಸೊ ಇಲ್ಲಿ ಈ ಶಿಶುಗೀತೆಯನ್ನು ರಚಿಸಿದವರು ಯಾರು ಅಂದರೆ ರಾಜರತ್ನಂ ಆಗಿರ್ತಾರೆ. ಇನ್ನು ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ವೀರ ಮಹಿಳೆ ಯಾರು ಅಂದರೆ ಕಿತ್ತೂರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಇದೆ. ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ತಾರೆ. ಇನ್ನು ಕರ್ನಾಟಕದ 2 ದೊಡ್ಡ ನದಿಗಳು ಕಾವೇರಿ ಮತ್ತು ಕೃಷ್ಣ ಕರ್ನಾಟಕದ 2 ದೊಡ್ಡ ನದಿಗಳಾಗಿರ್ತವೆ. ಅನ್ನ ದೇವರ ಮುಂದೆ ಇನ್ನ ದೇವರು ಉಂಟೆ, ಅನ್ನ ಉಂಟಾದರಣಲುಂಟು ಲೋಕದೋಳ್ ಈ ತ್ರಿಪದಿಯು 3ನೇ ಸಾಲು ಹೀಗಿದೆ ಅಂತ ಹೇಳಿದ್ದಾರೆ. ಸೊ ಅನ್ನವೇ ದೈವ ಸರ್ವಜ್ಞ ಅಂತ ಇದಕ್ಕೆ ಆನ್ಸರು. ಸೊ ಇನ್ನು ಮತ್ತೆ ನೆಕ್ಸ್ಟ್ ಒನ್ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಬಂದುಬಿಟ್ಟು ರಾಜರತ್ನಂ. ಓಕೆ. ನರಕಕ್ಕೂ ಇಳಿಸಿ ನಾಲ್ಗೆ ಸೀಳಿಸಿ. ಓಕೆ.
ಬಾಯ್ ಹೊಲ್ಸ ಕಿದ್ರೋನೆ ಮೂಗ್ನಾಲ್ ಕನ್ನಡ ಪಡಿವಡ್ತೀನಿ. ಓಕೆ, ನನ್ನ ಮನ್ಸು ನೀ ಕಾಣೆ. ಈ ಜನಪ್ರಿಯ ಪದ್ಯಭಾಗದ ಕರ್ತೃ ಯಾರು ಅಂತ ಕೇಳಿದರೆ JP ರಾಜರತ್ನಂ ಆಗಿರ್ತಾರೆ. ಇದಿಷ್ಟು ಕೂಡ ಕಡ್ಡಾಯ ಕನ್ನಡಕ್ಕೆ ನೀವು ಓದ್ಕೋಬೇಕು. ಓಕೆನಾ, ಯಾರು ಕೂಡ ಮಿಸ್ ಮಾಡಬೇಡಿ, ನೀಟಾಗಿ ಓದ್ಕೊಳ್ಳಿ. ಸೊ ಯಾವುದೇ ರೀತಿಯ ಡೌಟ್ ಬೇಡ, ಯಾವುದಾದ್ರೂ ಒಂದು ಕ್ವಶನ್ನು ಕೇಳೇ ಕೊಡ್ತಾರೆ. ಮೇಯ್ನಾಗಿ ನಾವು ಯಾವುದೇ ಎಕ್ಸಾಮಿಗಾದರೂ ಕೂಡ ಫಸ್ಟು ಕ್ವಶನ್ ಪೇಪರನ್ನ ಸಾಲ್ವ್ ಮಾಡೋದನ್ನ ಕಲಿಬೇಕು. ಯಾವುದಾದ್ರೂ ಆಗಿರ್ಬೋದು, ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ಹೇಗೆ ಬರುತ್ತೆ ಕ್ವಶನ್ನು, ಯಾವ ರೀತಿ ಬರುತ್ತೆ ಅಂತ ಹೇಳಿ ಅದ್ರ ನಂತರ ತದನಂತರ ನಾವು ಓದೋಕ್ಕೆ ತಯಾರಿನ ಮಾಡ್ಕೋಬೇಕು. ಓಕೆ, ಹಾರ್ಡ್ ವರ್ಕಿನ ಸ್ಮಾರ್ಟ್ ವರ್ಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸುಮ್ಮನೆ ನೀವು ಅಷ್ಟೊಂದು ಓದಿ ನೀವು ಓದಿರೋದು ಬರಲಿಲ್ಲ ಅಂದರೆ ಅದು ನೀವು ಮಾಡಿದ ಕೆಲಸಕ್ಕೂ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಹಾರ್ಡ್ ವರ್ಕಿನ ಸ್ಮಾರ್ಟ್ ವರ್ಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.